ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕ್ರಿಸ್ತನಲ್ಲಿರುವ ಪ್ರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು. ಬನ್ನಿರಿ, ದೇವರ ವಚನವನ್ನು ಧ್ಯಾನಿಸುತ್ತಾ ದೇವರ ಆಶೀರ್ವಾದಕ್ಕೆ ಬಾಧ್ಯರಾಗೋಣ. ದೇವರಿಗೆ ಕೊಟ್ಟಂತಹ ಈ ಅದ್ಭುತವಾದ ಸಮಯದಲ್ಲಿ ಕ್ರೌರ್ಯ ಮತ್ತು ಕರುಣೆಯನ್ನು ಕುರಿತು ಆತ್ಮನ ಸಹಾಯದ ಮೂಲಕವಾಗಿ ಧ್ಯಾನಿಸೋಣ. ಪ್ರೀತಿಯ ದೇವರ ಮಕ್ಕಳೇ, ಒಂದು ದಾರಿ ಸ್ವಾರ್ಥ ಮತ್ತು ಕ್ರೌರ್ಯದಿಂದ ಕೂಡಿದ್ದರೆ ಮತ್ತೊಂದು ದಾರಿ ಪ್ರೀತಿ ಮತ್ತು ಕರುಣೆಯಿಂದ ಕೂಡಿರುವಂಥದ್ದಾಗಿದೆ. ಆದರೆ ನಾವು ಯಾವ ದಾರಿಯನ್ನು ಆರಿಸಿಕೊಳ್ಳುತ್ತೇವೋ ಆ ಒಂದು ಮಾರ್ಗದಲ್ಲಿ ನಮ್ಮ ಬದುಕಿನ ಪ್ರತಿಫಲ ನಿರ್ಧಾರವಾಗುತ್ತದೆ. ಮನುಷ್ಯನ ಹೃದಯ ಒಂದು ರಣರಂಗವಿದ್ದಂತೆ. ಆ ರಣರಂಗದಲ್ಲಿ ಕ್ರೌರ್ಯ ಮತ್ತು ಕರುಣೆ ಎಂಬ ಎರಡು ಶಕ್ತಿಗಳು ಸದಾ ಹೋರಾಟವನ್ನು ಮಾಡುತ್ತವೆ. ಕ್ರೌರ್ಯ ಮನುಷ್ಯನನ್ನು ಮೃಗವನ್ನಾಗಿ ಮಾಡಿದರೆ, ಕರುಣೆ ಮನುಷ್ಯನನ್ನು ಕ್ರಿಸ್ತನ ಸಾನ್ನಿಧ್ಯಕ್ಕೆ ಅಥವಾ ದೈವತ್ವದ ಕಡೆಗೆ ನಡೆಸುವಂಥದ್ದು ಆಗಿದೆ. ಕ್ರೌರ್ಯ ನಿಜಕ್ಕೂ ಸೈತಾನನ ಸ್ವಭಾವವಾಗಿದೆ. ಕರುಣೆ ದೇವರ ಮೂಲ ಸ್ವಭಾವವಾಗಿದೆ. ಹಾಗಾದರೆ ಕ್ರೌರ್ಯ ಎಂದರೆ ಏನು? ಸತ್ಯವೇದದ ಪ್ರಕಾರ ಕ್ರೌರ್ಯ ಅನ್ನುವಂಥದ್ದು ಕೇವಲ ದೈಹಿಕವಾದ ಅಥವಾ ಶಾರೀರಿಕವಾದಂತಹ ಹಿಂಸೆಯಲ್ಲ. ಮತ್ತೊಬ್ಬರ ನೋವನ್ನು ಅರ್ಥ ಮಾಡಿಕೊಳ್ಳದೆ, ಮತ್ತೊಬ್ಬರ ನೋವಿಗೆ ಸ್ಪಂದಿಸದೆ, ಮತ್ತೊಬ್ಬರ ನೋವನ್ನು ಉದಾಸೀನತೆಯಿಂದ ಕಾಣುವಂಥದ್ದು ಸಹ ಕ್ರೌರ್ಯವೇ ಆಗಿದೆ. ಅಷ್ಟು ಮಾತ್ರವಲ್ಲ, ಪರರೊಂದಿಗೆ ಅಹಂಕಾರದಿಂದ ಪ್ರವರ್ತಿಸುವುದು ಸಹ ಕ್ರೌರ್ಯದ ಮತ್ತೊಂದು ವಿಧ. ದುಷ್ಟನ ವಾತ್ಸಲ್ಯವೋ ಕ್ರೂರತನವೇ ಎಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕ 12ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುತ್ತೇವೆ. ಯಾವ ಮನುಷ್ಯನ ಹೃದಯದಲ್ಲಿ ದೇವರು ಇರುವುದಿಲ್ಲವೋ ಅಂತಹ ಹೃದಯದಲ್ಲಿ ಇರ್ತಕ್ಕಂತಹ ದಯೆ ಕೂಡ ಅದು ಸ್ವಾರ್ಥದಿಂದ ಕೂಡಿರುವಂಥದ್ದಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ಕ್ರೌರ್ಯ ಅನ್ನುವಂಥದ್ದು ಸ್ವಾರ್ಥದಿಂದ ಹುಟ್ಟುತ್ತದೆ. ಎಲ್ಲವೂ ನನಗೆ ಸಿಗಬೇಕು, ಉಳಿದವರು ಏನಾದರೂ ಆಗಲಿ ಎಂಬ ಮನೋಭಾವವೇ ಕ್ರೌರ್ಯದ ಬೀಜ. ದೇವರ ವಚನ ಸ್ಪಷ್ಟವಾಗಿ ಎಚ್ಚರಿಸುತ್ತದೆ, ನಾವು ಏನನ್ನು ಬಿತ್ತುತ್ತೇವೋ ಅದನ್ನೇ ಕೊಯ್ಯುತ್ತೇವೆ. ಸತ್ಯವೇದದಲ್ಲಿ ಕ್ರೌರ್ಯವೆಂದರೆ ಕೇವಲ ರಕ್ತಪಾತವಲ್ಲ. ಕ್ರೌರ್ಯದಲ್ಲಿ ಕೆಲವು ವಿಧಗಳನ್ನು ನಾವು ನೋಡುತ್ತೇವೆ. ಜ್ಞಾನೋಕ್ತಿಗಳ ಪುಸ್ತಕ 12ನೇ ಅಧ್ಯಾಯ 18ನೇ ವಚನ ಹೇಳುತ್ತದೆ, ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರು ಉಂಟು, ಮತಿವಂತರ ಮಾತೆ ಮದ್ದು ಎಂಬುದಾಗಿ. ಕಟುವಾದ ಮಾತುಗಳಿಂದ ಮತ್ತೊಬ್ಬರ ಮನಸ್ಸನ್ನು ನೋಯಿಸುವಂಥದ್ದು ಸಹ ಕ್ರೌರ್ಯವೇ ಆಗಿದೆ. ಇದು ಮಾತಿನ ಕ್ರೌರ್ಯ. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 42ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಾನು ಹಸಿದಿದ್ದೆನು, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ,
ನಾನು ಬಾಯಾರಿದ್ದೆನು, ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ ಎಂಬುದಾಗಿ. ಮತ್ತೊಬ್ಬರ ಹಸಿವನ್ನು ಕಂಡು, ಮತ್ತೊಬ್ಬರ ದಾಹವನ್ನು ಕಂಡು ನಿರ್ಲಕ್ಷ್ಯ ತೋರುವುದು ಸಹ ಕ್ರೌರ್ಯವಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ಮಾತಿನ ಕ್ರೌರ್ಯ, ನಿರ್ಲಕ್ಷ್ಯತನದ ಕ್ರೌರ್ಯವನ್ನು ಕುರಿತು ದೇವರ ವಚನ ಹೇಳ್ತದೆ. ಅಷ್ಟು ಮಾತ್ರವಲ್ಲ, ಆಮೋಸನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ನೀವು ಬಡವರನ್ನು ತುಳಿದು ಅವರಿಂದ ಗೋಧಿಯನ್ನು ಬಿಟ್ಟು ತೆಗೆದುಕೊಂಡ ಕಾರಣ ಕೆತ್ತಿದ ಕಲ್ಲಿನಿಂದ ನೀವು ಕಟ್ಟಿಕೊಂಡ ಮನೆಗಳಲ್ಲಿ ವಾಸಿಸದೇ ಇರುವಿರಿ. ಮಾಡಿಕೊಂಡ ಒಳ್ಳೊಳ್ಳೆಯ ತೋಟಗಳ ದ್ರಾಕ್ಷ ರಸವನ್ನು ಕುಡಿಯರಿ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಅಧಿಕಾರವಿದೆ ಎಂಬುದಾಗಿ, ಹಣವಿದೆ ಎಂಬುದಾಗಿ, ಆಸ್ತಿ ಇದೆ ಎಂಬುದಾಗಿ, ಐಶ್ವರ್ಯವಿದೆ ಎಂಬುದಾಗಿ, ತೋಳಿನಲ್ಲಿ ಶಕ್ತಿ ಇದೆ ಎಂಬುದಾಗಿ ಬಡವರನ್ನು ಹೀನೈಸುವಂಥದ್ದು, ಬಡವರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಸಹ ಒಂದು ಕ್ರೌರ್ಯವಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಕ್ರೂರ ಮನಸ್ಥಿತಿ ಉಳ್ಳ ಮನುಷ್ಯನು ತಾನು ಒಡ್ಡಿದ ಬಲೆಗೆ ತಾನೇ ಬೀಳುತ್ತಾನೆ. ದೇವರಿಗೆ ಸ್ತೋತ್ರ. ಸೌಲನು ದಾವೀದನ ಮೇಲೆ ತೋರಿಸಿದಂತಹ ಕ್ರೌರ್ಯ ಕೊನೆಗೆ ಸೌಲನನ್ನೇ ಮಾನಸಿಕವಾಗಿ, ದೈಹಿಕವಾಗಿ ನಾಶ ಮಾಡಿತು. ನಾವು ಇತರರ ಮೇಲೆ ಕ್ರೌರ್ಯವನ್ನು ತೋರಿಸಿದ್ರೆ, ನಾವು ತೋರಿಸಿದಂತಹ ಕ್ರೌರ್ಯ ನಮಗೆ ದಂಡನೆಯಾಗಿ ಮರಳಿ ಬರುತ್ತದೆ. ದೇವರ ವಚನವು ಸ್ಪಷ್ಟವಾಗಿ ಎಚ್ಚರಿಸುತ್ತದೆ, ನಾವು ಏನನ್ನು ಬಿತ್ತುತ್ತೇವೋ ಅದನ್ನೇ ನಾವು ಕೊಯ್ಯುತ್ತೇವೆ. ಆದುದರಿಂದ ಕ್ರೂರತನ ಅಥವಾ ಕ್ರೌರ್ಯವನ್ನುವಂಥದ್ದು ನಮಗೆ ಒಳಿತಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ಪ್ರೀತಿಯ ದೇವರ ಮಕ್ಕಳೇ, ಕ್ರೌರ್ಯ ಮನಸ್ಥಿತಿಯುಳ್ಳ ಮನುಷ್ಯನು ದೇವರ ಆಶೀರ್ವಾದವನ್ನು ಆತನು ಕಳೆದುಕೊಳ್ಳುತ್ತಾನೆ, ದೇವರ ಕೃಪೆಯನ್ನು ಆತನು ಕಳೆದುಕೊಳ್ಳುತ್ತಾನೆ, ದೇವರ ಆತ್ಮನ ಸಹವಾಸವನ್ನು ಆತನು ಕಳೆದುಕೊಳ್ಳುತ್ತಾನೆ. ನಾವು ನೋಡ್ತೇವೆ, ಜ್ಞಾನೋಕ್ತಿಗಳ ಪುಸ್ತಕ 11ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಕ್ರೌರ್ಯವು ನಮ್ಮನ್ನು ನಾಶ ಮಾಡುತ್ತದೆ. ಕ್ರೂರನು ತನ್ನ ಶರೀರವನ್ನು ಹಿಂಸಿಸುವನು. ದೇವರಿಗೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮೊಳಗೆ ಕ್ರೂರತನ ಅಥವಾ ಕ್ರೌರ್ಯವಿದ್ದರೆ ನಮ್ಮ ದೇಹಕ್ಕೆ ನಾವೇ ನಾಶನವನ್ನು ತಂದುಕೊಳ್ಳುವಂಥವರಾಗಿದ್ದೇವೆ. ಉದಾಹರಣೆಗೆ, ನಾವು ಫರೋಹನನ ವಿಷಯವಾಗಿ ನಾವು ನೋಡುವಾಗ, ಫರೋಹನನಲ್ಲಿದ್ದಂತಹ ಕ್ರೌರ್ಯ ಅಥವಾ ಕ್ರೂರತನ ಅವನ ಸೈನ್ಯವನ್ನು, ಅವನ ದೇಶವನ್ನು ವಿನಾಶಕ್ಕೆ ತೆಗೆದುಕೊಂಡು ಹೋಯಿತು. ಆದುದರಿಂದ ಕ್ರೌರ್ಯವುಳ್ಳ ಮನುಷ್ಯನು ಸ್ವಯಂ ವಿನಾಶವನ್ನು ತಂದುಕೊಳ್ಳುತ್ತಾನೆ, ಜೀವಿತದಲ್ಲಿ ಸಂಕಷ್ಟವನ್ನು ಬರಮಾಡಿಕೊಳ್ಳುತ್ತಾನೆ. ಕ್ರೌರ್ಯ ದೇವರ ಸ್ವಭಾವವಲ್ಲ, ಕ್ರೌರ್ಯ ಅದು ಸೈತಾನನ ಸ್ವಭಾವವಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ, ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಕ್ರೌರ್ಯ ಮನಸ್ಥಿತಿ ಉಳ್ಳವನು ದೇವರ ನ್ಯಾಯ ತೀರ್ಪಿನಲ್ಲಿ ಕರುಣೆಯನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ನಾವು ಮತ್ತೊಬ್ಬರ ನೋವಿಗೆ ಸ್ಪಂದಿಸದೆ ಕ್ರೂರವಾಗಿ ವರ್ತನೆ ಮಾಡಿದ್ರೆ, ಕ್ರೌರ್ಯ ಮನಸ್ಥಿತಿ ಉಳ್ಳವರಾಗಿದ್ದರೆ ನಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸುವಾಗ ಕರುಣೆಯನ್ನು ತೋರಿಸುವುದಿಲ್ಲ. ಇದು ಆತ್ಮೀಕವಾದಂತಹ ಅತ್ಯಂತ ಭಯಾನಕ ದಂಡನೆಯಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಕ್ರೌರ್ಯ ಸ್ವಯಂ ವಿನಾಶವನ್ನು
ಉಂಟು ಮಾಡುತ್ತದೆ. ನಮ್ಮ ಜೀವಿತವನ್ನು ಸಂಕಷ್ಟಕ್ಕೆ ನಡೆಸಿಕೊಂಡು ಹೋಗ್ತದೆ. ಕ್ರೌರ್ಯ ದೇವರ ನ್ಯಾಯ ತೀರ್ಪಿನಲ್ಲಿ ನಮಗೆ ಕರುಣೆಯನ್ನು ಹೊಂದದಂತೆ ಮಾಡುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಮೂರನೇದಾಗಿ, ಕ್ರೌರ್ಯ ನಮ್ಮ ಪ್ರಾರ್ಥನೆಗೆ ಉತ್ತರ ಬರದಂತೆ ತಡೆಯುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಜ್ಞಾನೋಕ್ತಿಗಳ ಪುಸ್ತಕ 21ನೇ ಅಧ್ಯಾಯ 13ನೇ ವಚನ ಹೇಳ್ತದೆ, ಬಡವನ ಮೊರೆಗೆ ಕಿವಿ ಮುಚ್ಚಿಕೊಳ್ಳುವವನು ತಾನೇ ಮೊರೆ ಇಡುವಾಗ ಯಾರು ಉತ್ತರ ಕೊಡರು. ಯಾರು ಬಡವರ, ಅನಾಥರ ಅಥವಾ ದೀನರ ಮೇಲೆ ಕ್ರೌರ್ಯವನ್ನು ತೋರಿಸುತ್ತಾರೋ ಅಂಥವರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಕ್ರೌರ್ಯವು ಮನುಷ್ಯನ ಮತ್ತು ದೇವರ ನಡುವೆ ಒಂದು ದೊಡ್ಡ ಗೋಡೆಯನ್ನು ನಿರ್ಮಿಸುತ್ತದೆ. ಕ್ರೌರ್ಯದ ಒಂದು ಮುಖವೆಂದರೆ ಇತರರ ಕಣ್ಣೀರನ್ನು, ಇತರರ ಗೋಳಾಟವನ್ನು ನಿರ್ಲಕ್ಷ್ಯ ಮಾಡುವಂಥದ್ದಾಗಿದೆ. ನಾವು ಅನ್ಯಾಯವಾಗಿ ಮತ್ತೊಬ್ಬರನ್ನು ಪೀಡಿಸುವಾಗ ಅವರ ಕಣ್ಣೀರನ್ನು ಕಂಡು ಕ್ರೂರವಾಗಿ ನಾವು ನಕ್ಕಾಗ, ನಮಗೆ ಕಷ್ಟ ಬಂದಂತಹ ಸಂದರ್ಭದಲ್ಲಿ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳದೆ ನಮ್ಮನ್ನು ತಳ್ಳಿಬಿಡುತ್ತಾನೆ. ಇದು ದೇವರ ವಚನ ಕೊಡುವಂತಹ ಒಂದು ಗಂಭೀರವಾದಂತಹ ಎಚ್ಚರಿಕೆಯಾಗಿದೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ಒಬ್ಬ ಮನುಷ್ಯ ಕ್ರೌರ್ಯವನ್ನು ಬಿಟ್ಟು ಕರುಣೆಯನ್ನು ಧರಿಸಿಕೊಳ್ಳದೇ ಇದ್ದರೆ ಆ ಕ್ರೌರ್ಯ ನಮ್ಮ ಮನೆಗೆ ಕೇಡನ್ನು ತರುವಂಥದ್ದಾಗಿದೆ. ಯಾರು ಕ್ರೌರ್ಯದಿಂದ, ಅನ್ಯಾಯದಿಂದ ಲಾಭ ಗಳಿಸ್ತಾರೋ, ಅಂದರೆ ಇತರರನ್ನು ಹಿಂಸಿಸಿ ಪೀಡಿಸಿ ಅವರಿಂದ ಬಲಾತ್ಕಾರದಿಂದ ಏನಾದರೂ ಕಿತ್ತುಕೊಂಡ್ರೆ ನಮ್ಮ ಕುಟುಂಬದ ನೆಮ್ಮದಿ ಏನಾಗ್ತದೆ? ಹಾಳಾಗುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ನಿಜವಾಗಿ ನಮ್ಮ ಮನೆಯಲ್ಲಿ ಸಂತೋಷವಾಗಲಿ, ಸಮಾಧಾನವಾಗಲಿ, ದೇವರ ಪ್ರಸನ್ನತೆಯಾಗಲಿ, ಆತ್ಮನ ನಡೆಸುವಿಕೆಯಾಗಲಿ ಖಂಡಿತವಾಗಿಯೂ ಇರುವುದಿಲ್ಲ. ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯ 27ನೇ ವಚನ ಹೇಳ್ತದೆ, ಸೊರೆ ಮಾಡುವವನು ಸ್ವಂತ ಮನೆಯನ್ನು ಬಾಧಿಸುವನು, ಲಂಚವನ್ನು ಒಪ್ಪದವನು ಸುಖವಾಗಿ ಬಾಳುವನು ಎಂಬುದಾಗಿ. ಕ್ರೌರ್ಯದಿಂದ ಮತ್ತೊಬ್ಬರನ್ನು ಸೊರೆ ಮಾಡಿದರೆ ಆ ಒಂದು ಕಾರ್ಯ ನಮ್ಮ ಮನೆಯನ್ನು, ನಮ್ಮ ಮಕ್ಕಳನ್ನು ನಿತ್ಯ ಕಾಲಕ್ಕೂ ಬಾಧೆಗೆ ಗುರಿ ಮಾಡ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಎಚ್ಚರವಾಗಿರ್ರಿ. ಕ್ರೂರತನ, ಕ್ರೌರ್ಯ ಒಳ್ಳೆಯದಲ್ಲ. ನಿಜವಾಗಿ ಹೃದಯದಲ್ಲಿ ಕ್ರೂರತನವಿದ್ದರೆ, ಮನಸ್ಸಿನೊಳಗೆ ಕ್ರೌರ್ಯವಿದ್ದರೆ ಅದನ್ನು ಹಿಂದೆ ತೆಗೆದು ಹಾಕಿರಿ. ಯಾಕೆಂದರೆ ಸ್ವಯಂ ವಿನಾಶವನ್ನು ಉಂಟು ಮಾಡುವಂಥದ್ದು ನಿಮ್ಮೊಳಗಿನ ಕ್ರೌರ್ಯ. ದೇವರು ಕೊಡುವಂತಹ ನ್ಯಾಯ ತೀರ್ಪಿನಲ್ಲಿ ದೇವರ ಕರುಣೆ ಸಿಗದಂತೆ ಮಾಡುವಂಥದ್ದು ನಿಮ್ಮೊಳಗಿನ ಕ್ರೌರ್ಯ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರದಂತೆ ತಡೆಯುವಂಥದ್ದು ಸಹ ನಿಮ್ಮೊಳಗಿನ ಕ್ರೌರ್ಯವಾಗಿದೆ. ನಿಮ್ಮ ಮನೆಗೆ ಕೇಡನ್ನು ಬರಮಾಡಿಕೊಳ್ಳುವಂಥದ್ದು ಸಹ ಕ್ರೌರ್ಯವಾಗಿದೆ. ಆದ ಕಾರಣ ದೇವರ ಮಕ್ಕಳೇ, ನೀವೆಲ್ಲರೂ ಕ್ರೂರತನ ಅಥವಾ ಕ್ರೌರ್ಯವನ್ನು ತೆಗೆದೆಸೆದು ಕರುಣೆ ಉಳ್ಳವರಾಗಿರಬೇಕೆಂಬುದಾಗಿ ದೇವರ ವಚನ ಪ್ರಬೋಧಿಸುತ್ತದೆ. ಕರುಣೆ ಎಂದರೆ ಏನು? ಕರುಣೆ ಎಂದರೆ ಅರ್ಹತೆ ಇಲ್ಲದವರಿಗೆ ತೋರಿಸುವಂತಹ ಪ್ರೀತಿ
ನೀಡುವಂತಹ ಅದ್ಭುತವಾದಂತಹ ಕ್ಷಮೆ ಕರುಣೆಯಾಗಿದೆ. ದೇವರ ಗುಣಲಕ್ಷಣಗಳಲ್ಲಿ ಕರುಣೆ ಅನ್ನುವಂಥದ್ದು ಅತೀ ದೊಡ್ಡದು. ದೇವರಿಗೆ ಸ್ತೋತ್ರ. ಕರುಣೆ ಅಂದರೆ ಕೇವಲ ಒಂದು ಭಾವನೆ ಎಂಬುದಾಗಿ ನೆನೆಸಬೇಡ್ರಿ. ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದಕ್ಕೆ ಕರಚಾಚುವಂತಹ ಪ್ರಕ್ರಿಯೆನೇ ಕರುಣೆಯಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಕರುಣೆಯ ಮೂಲ ಅಂದರೆ ದೇವರ ಪ್ರೀತಿ. ದೇವರ ಪ್ರೀತಿಯಿಂದ ಕರುಣೆ ಹುಟ್ಟುತ್ತದೆ. ನನಗಿರುವಂತೆಯೇ ನನ್ನ ನೆರೆಯವನಿಗೂ ಇರಲಿ ಅನ್ನುವಂಥದ್ದೇ ನಿಜವಾದಂತಹ ಕರುಣೆ. ದೇವರಿಗೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು ಎಂಬುದಾಗಿ. ನೀವು ಭೂಮಿಯ ಮೇಲೆ ಬದುಕಿರುವಷ್ಟು ಕಾಲ ಕರುಣೆಯನ್ನು ತೋರದೆ ಹೋದರೆ ಪರಲೋಕದಲ್ಲಿರ್ತಕ್ಕಂತಹ ತಂದೆಯೂ ಸಹ ನಿಮಗೆ ಕರುಣೆಯನ್ನು ತೋರಿಸನು. ಈ ಭೂಮಿಯಲ್ಲಿ ಬದುಕಿರುವಷ್ಟು ಕಾಲ ನಿಮ್ಮ ಹೃದಯದಲ್ಲಿ ಕರುಣೆ ತುಂಬಿದ್ದರೆ ಪರಲೋಕದಲ್ಲಿರ್ತಕ್ಕಂತಹ ತಂದೆಯಾದ ದೇವರು ನಿಮ್ಮ ಮೇಲೆ ಅಪಾರವಾದಂತಹ ಕರುಣೆಯನ್ನಿಟ್ಟು ನಿಮ್ಮ ಪಾಪ ಅಪರಾಧಗಳನ್ನು, ನಿಮ್ಮ ತಪ್ಪುಗಳನ್ನು ಕ್ಷಮಿಸುವವನಾಗಿದ್ದಾನೆ. ಕರುಣೆ ಉಳ್ಳವರು ಸಮಾಜದಲ್ಲಿ ಗೌರವಕ್ಕೆ ಪಾತ್ರರಾಗ್ತಾರೆ. ಕರುಣೆ ಉಳ್ಳವರು ದೇವರ ದೃಷ್ಟಿಯಲ್ಲಿ ಕೃಪೆಯನ್ನು ಹೊಂದಿಕೊಳ್ಳುತ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಕರುಣೆ ನಿಮ್ಮೊಳಗಿದ್ದರೆ ದೇವರ ಕರುಣೆ ನಿಮಗೆ ಸಿಗುವುದರಲ್ಲಿ ಯಾವ ಸಂಶಯವಿಲ್ಲ. ಎರಡನೇದಾಗಿ, ಕರುಣೆ ಉಳ್ಳವರ ಸಂತತಿ ಆಶೀರ್ವದಿಸಲ್ಪಡ್ತದೆ. ಕೀರ್ತನೆಗಳ ಪುಸ್ತಕ 37ನೇ ಅಧ್ಯಾಯ 26ನೇ ವಚನ ಹೇಳ್ತದೆ, ಅವನು ಯಾವಾಗಲೂ ಕರುಣೆ ಉಳ್ಳವನಾಗಿ ಹಣ ಸಹಾಯವನ್ನು ಮಾಡುತ್ತಾನೋ ಅವನ ಸಂತತಿಯವರು ಆಶೀರ್ವಾದ ಹೊಂದುವರು ಎಂಬುದಾಗಿ. ಕರುಣೆಯುಳ್ಳ ವ್ಯಕ್ತಿಯ ಪುಣ್ಯ ಅಥವಾ ಆಶೀರ್ವಾದ ಕೇವಲ ಆತನಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಅವನ ಮಕ್ಕಳು ಮೊಮ್ಮಕ್ಕಳ ಮೇಲೆಯೂ ಸಹ ಆ ಆಶೀರ್ವಾದ ನೆಲೆಯಾಗಿ ನಿಲ್ಲುವಂಥದ್ದಾಗಿದೆ. ದೇವರ ದೃಷ್ಟಿಯಲ್ಲಿ ಕರುಣೆ ಅನ್ನುವಂಥದ್ದು ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ. ಒಬ್ಬ ತಂದೆ ಅಥವಾ ತಾಯಿ ಇತರರ ಮೇಲೆ ಕರುಣೆ ತೋರಿದಾಗ, ಅವರ ಮಕ್ಕಳು ಸಂಕಷ್ಟದಲ್ಲಿರುವಾಗ ದೇವರು ಯಾರೋ ಒಬ್ಬರ ಮೂಲಕ ಅವರ ಮೇಲೆ ಕರುಣೆ ಉಂಟುವಂತೆ ಅಥವಾ ಕರುಣೆ ಸಿಗುವಂತೆ ಮಾಡ್ತಾನೆ. ಯಾರು ಕರುಣೆ ಉಳ್ಳವರಾಗಿರುತ್ತಾರೋ ಅಂಥವರ ಮನೆತನ ಎಷ್ಟು ಮಾತ್ರಕ್ಕೂ ಕೈ ಬಿಡಲ್ಪಡುವುದಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಮೂರನೇದಾಗಿ, ಕರುಣೆ ಇದ್ದರೆ ಆರೋಗ್ಯಕರವಾದಂತಹ ಒಂದು ಆತ್ಮ ಮತ್ತು ಮಾನಸಿಕವಾದಂತಹ ಒಂದು ನೆಮ್ಮದಿ ನಮಗೆ ಸಿಗ್ತದೆ. ದೇವರಿಗೆ ಸ್ತೋತ್ರ. ಜ್ಞಾನೋಕ್ತಿಗಳ ಪುಸ್ತಕ 11ನೇ ಅಧ್ಯಾಯ 27ನೇ ವಚನ ಹೇಳ್ತದೆ, ಕರುಣೆಯುಳ್ಳ ಮನುಷ್ಯನು ತನ್ನ ಪ್ರಾಣಕ್ಕೆ ಹಿತವನ್ನು ಮಾಡಿಕೊಳ್ಳುತ್ತಾನೆ. ಆತ್ಮದ ಆರೋಗ್ಯಕ್ಕೋಸ್ಕರವಾಗಿ ಕರುಣೆಯನ್ನು ಆಭರಣವನ್ನಾಗಿ ಧರಿಸಿಕೊಳ್ಳಬೇಕು. ನೆನಪಿಡಿ, ನೀವು ಇಂದು ತೋರಿಸುವಂತಹ ಒಂದು ಸಣ್ಣ ಕರುಣೆ ನಿಮ್ಮ ಮುಂದಿನ ಪೀಳಿಗೆಗೆ ಅದು ನಿಮ್ಮ ರಕ್ಷಣೆಯ ಬೇಲಿಯಾಗಿ ನಿಮ್ಮ ಕೂಡ ನಿಲ್ಲುವಂಥದ್ದಾಗಿದೆ. ನಿಮ್ಮ ಮಕ್ಕಳು ಆಶೀರ್ವದಿಸಲ್ಪಡಬೇಕು ಎಂಬುದಾಗಿ ನೀವು ಬಯಸುವುದಾದರೆ
ನೀವು ಇತರರ ಮಕ್ಕಳ ಮೇಲೆ, ದೀನ ಮನಸ್ಥಿತಿ ಉಳ್ಳವರ ಮೇಲೆ ಕರುಣೆಯನ್ನು ನೀವು ತೋರಿಸಬೇಕು. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಅಷ್ಟು ಮಾತ್ರವಲ್ಲ, ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಹೇಳ್ತದೆ, ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ ಎಂಬುದಾಗಿ. ಕರುಣೆ ನ್ಯಾಯ ತೀರ್ಪನ್ನು ಗೆದ್ದು ಜಯಧ್ವನಿ ಮಾಡ್ತದೆ. ಪ್ರೀತಿಯ ದೇವರ ಜನರೇ, ದೇವರ ಮುಂದೆ ನಿಂತಾಗ ನಿಮ್ಮ ಪುಣ್ಯ ಕಾರ್ಯಗಳಿಗಿಂತ ನೀವು ತೋರಿಸಿದಂತಹ ಕರುಣೆ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ದೇವರು ಮಹಾ ಕರುಣಾಸಾಗರನು. ಆತನು ಹೇಳ್ತಾನೆ, ಒಬ್ಬ ಮನುಷ್ಯನಿಗೆ 100 ಕುರಿಗಳಿರಲಾಗಿ 1 ಕುರಿ ತಪ್ಪಿಸಿಕೊಂಡರೆ 99 ಕುರಿಗಳನ್ನು ಬಿಟ್ಟು ಆ 1 ಕುರಿಯನ್ನು ಹುಡುಕಿ ತರುತ್ತಾನೆ ಎಂಬುದಾಗಿ. ಆದ ಕಾರಣ ಪ್ರೀತಿಯ ದೇವರ ಮಕ್ಕಳೇ, ಕ್ರೌರ್ಯ ನಿಮ್ಮನ್ನು ಒಬ್ಬಂಟಿಗರನ್ನಾಗಿ ಮಾಡ್ತದೆ, ಆದರೆ ಕರುಣೆ ನಿಮ್ಮನ್ನು ದೇವರ ಕುಟುಂಬದ ಒಂದು ಭಾಗವನ್ನಾಗಿ ಮಾಡುತ್ತದೆ. ನಾವು ಸಾಯುವಾಗ ನಮ್ಮೊಂದಿಗೆ ಬರುವಂಥದ್ದು ನಾವು ಸಂಪಾದಿಸಿದಂತಹ ಹಣ, ಆಸ್ತಿ, ಬೆಳ್ಳಿ, ಬಂಗಾರವಲ್ಲ, ನಾವು ಇತರರಿಗೆ ತೋರಿಸಿದಂತಹ ಕರುಣೆ ನಮ್ಮೊಟ್ಟಿಗೆ ಬರುವಂಥದ್ದಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ದೇವರ ವಚನವನ್ನು ಕೇಳಿಸಿಕೊಳ್ಳುತ್ತಿರುವಂತಹ ನೀವು ನಿಮ್ಮ ಹೃದಯಗಳಲ್ಲಿ ಏನಿದೆ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಳಿರಿ. ಕ್ರೌರ್ಯವಿದೆಯೋ, ಕರುಣೆ ಇದೆಯೋ? ಕ್ರೌರ್ಯವಿದ್ದರೆ ನೀನು ಸೈತಾನನ ಸಮಾಜದವನು. ಒಂದು ವೇಳೆ ನಿನ್ನ ಹೃದಯದೊಳಗೆ ಕರುಣೆ ತುಂಬಿದ್ದರೆ ನೀನು ದೇವರ ಕುಟುಂಬದವನು. ಪ್ರೀತಿಯ ದೇವರ ಮಕ್ಕಳೇ, ಕ್ರೌರ್ಯ ಸೈತಾನನ ಸ್ವಭಾವ. ಕರುಣೆ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಸ್ವಭಾವವಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಎಚ್ಚೆತ್ತುಕೊಳ್ಳ್ರಿ. ದೇವರ ಆತ್ಮನ ನುಡಿಗಳಿಗೆ ಕಿವಿಗೊಡಿರಿ. ನಿಮ್ಮ ಮನಸ್ಸಿನೊಳಗೆ, ನಿಮ್ಮ ಹೃದಯದೊಳಗೆ ಇರುವಂತಹ ಕ್ರೌರ್ಯ ಅಥವಾ ಕ್ರೂರತನವನ್ನು ಈಗಲೇ ತೆಗೆದು ಹೊರಗೆ ಒಗೆಯಿರಿ. ದೇವರ ಕರುಣೆಯಿಂದ ನೀವು ತುಂಬಿಕೊಳ್ಳಿರಿ. ದೇವರು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾನೆ. ನಾವು ನೋಡಿದ್ದೇವೆ, ಕ್ರೌರ್ಯದಿಂದ ಒಬ್ಬ ಮನುಷ್ಯನ ಬದುಕಿನಲ್ಲಿ, ಅವನ ಕುಟುಂಬದ ಬದುಕಿನಲ್ಲಿ ಬರುವಂತಹ 4 ವಿನಾಶಗಳನ್ನು ಕುರಿತು ಕೇಳಿಸಿಕೊಂಡಿದ್ದೇವೆ. ಕರುಣೆಯಿಂದ ಒಬ್ಬ ವ್ಯಕ್ತಿಯ ಜೀವನದಲ್ಲಿ, ಆತನ ಕುಟುಂಬದಲ್ಲಿ ಬರತಕ್ಕಂತಹ 4 ಆಶೀರ್ವಾದಗಳನ್ನು ಕುರಿತು ಕೇಳಿಸಿಕೊಂಡಿದ್ದೇವೆ. ಇವತ್ತು ನಿಮ್ಮನ್ನು ಕರ್ತನ ಸಾನ್ನಿಧ್ಯದಲ್ಲಿ ಒಪ್ಪಿಸಿಕೊಡಿರಿ. ಕ್ರೂರತನ ಬೇಡವೇ ಬೇಡ. ಕ್ರೌರ್ಯವನ್ನು ಬೇರು ಸಹಿತವಾಗಿ ಕಿತ್ತು ಒಗೆಯಿರಿ. ನಿಮ್ಮ ಮನಸ್ಸಿನೊಳಗೂ ನಿಮ್ಮ ಹೃದಯದೊಳಗೂ ಕ್ರಿಸ್ತನ ಕರುಣೆ ತುಂಬಿರಲಿ. ಕ್ರಿಸ್ತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಅತಿಶಯವಾದ ನಾಮಕ್ಕೆ ಸ್ತೋತ್ರ ಅಪ್ಪ. ನಿನ್ನ ಆತ್ಮನ ಮೂಲಕ ಕ್ರೌರ್ಯ ಮತ್ತು ಕರುಣೆಯ ವಿಷಯವಾಗಿ ಮಾತನಾಡಿದ್ದೀಯ ಸ್ತೋತ್ರ. ಕ್ರೌರ್ಯ ಎಂದರೆ ಏನು? ಕ್ರೌರ್ಯದ ಮೂಲ ಯಾವುದು? ಕ್ರೌರ್ಯ ಯಾರ ಸ್ವಭಾವವಾಗಿದೆ? ಕ್ರೌರ್ಯ ಮನುಷ್ಯನನ್ನು
ಯಾವ ವಿಧದಲ್ಲಿ ವಿನಾಶಕ್ಕೆ ತೆಗೆದುಕೊಂಡು ಹೋಗುತ್ತದೆ ಎಂಬುದಾಗಿ ನೀನು ತಿಳಿಸಿಕೊಟ್ಟಿದ್ದೀಯ. ನಿನಗೆ ಸ್ತೋತ್ರ. ಕರುಣೆ ಎಂದರೆ ಏನು? ಕರುಣೆಯ ಮೂಲ ಯಾವುದು? ಕರುಣೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ, ಆತನ ಕುಟುಂಬದ ಜೀವಿತದಲ್ಲಿ, ಆತನ ಸಂತಾನದವರ ಬದುಕಿನಲ್ಲಿ ತರುವಂತಹ 4 ಅಮೂಲ್ಯವಾದ ಆಶೀರ್ವಾದಗಳನ್ನು ಕುರಿತು ಮಾತನಾಡಿದ್ದೀಯ. ನಿನಗೆ ಸ್ತೋತ್ರ. ಬಿತ್ತಲ್ಪಟ್ಟ ವಾಕ್ಯಗಳು ಸ್ವಾಮಿ ಪ್ರತಿಯೊಬ್ಬರ ಹೃದಯದಲ್ಲಿ 100ರಷ್ಟು ಫಲಿಸಲಿ, 100ರಷ್ಟು ಫಲಿಸಲಿ ಕರ್ತನೆ. ಪ್ರತಿಯೊಬ್ಬರ ಮನಸ್ಸಿನೊಳಗೆ, ಪ್ರತಿಯೊಬ್ಬರ ಹೃದಯದೊಳಗೆ ಇರ್ತಕ್ಕಂತಹ ಕ್ರೌರ್ಯ ಸತ್ತು ಹೋಗಲಿ ದೇವರೇ. ಪ್ರತಿಯೊಬ್ಬರ ಹೃದಯ ಕ್ರಿಸ್ತನ ಕರುಣೆಯಿಂದ ತುಂಬಲ್ಪಡಲಿ ದೇವರೇ. ನೀನು ಸಹಾಯ ಮಾಡು ಅಪ್ಪ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುವ ನಿನ್ನ ಪ್ರಜೆಗಳ ಮೇಲೆ ನಿನ್ನ ಆಶೀರ್ವಾದದ ಮಳೆಯನ್ನು ಸುರಿಸು ದೇವರೇ. ಅಸಮಾಧಾನದಲ್ಲಿ, ಅಸಂತೋಷದಲ್ಲಿ, ಸೋಲಿನ ಭಯದಲ್ಲಿ ದೇವರೇ ಅಪ್ಪ, ದೈಹಿಕವಾದ ಬಲಹೀನತೆಯಲ್ಲಿ ಯಾರೇ ಇದ್ದರೂ ಎಲ್ಲರಿಗೂ ಬಿಡುಗಡೆ ಮಾಡಪ್ಪ. ಎಲ್ಲರಿಗೂ ಸಮಾಧಾನ, ಸಂತೋಷ, ಸಮೃದ್ಧಿ, ಹೆಚ್ಚಾದ ನಂಬಿಕೆ, ನಿರೀಕ್ಷೆಯನ್ನು ಕೊಟ್ಟು ನಿನ್ನ ಮಾರ್ಗದಲ್ಲಿ ಮುನ್ನಡೆಸಬೇಕೆಂಬುದಾಗಿ ನಮ್ಮ ಕರ್ತನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.